ಹಾಯ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾವು EVCMS ಲಾಗಿನಲ್ಲಿ ಆಧಾರ್ ರಿವ್ಯಾಲಿಡೇಟನ್ನು ಯಾವ ಥರ ಮಾಡೋದು ಅಂತ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ABC ID ಯಾವ ಥರ ಕ್ರಿಯೇಟ್ ಮಾಡೋದು ಅಂತೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ನಾವು ವಿಡಿಯೋವನ್ನು ಶುರು ಮಾಡೋಣ. ಇಲ್ಲಿ ನಾನು EVCMS ಅನ್ನು ಲಾಗಿನ್ ಮಾಡ್ತಾ ಇದ್ದೀನಿ. ಆ ಲಾಗಿನ್ ಮಾಡೋದಕ್ಕೆ ನಮ್ಮಲ್ಲಿರ್ತಕ್ಕಂಥ ಯೂಸರ್ ID ಅಥವಾ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ, ಅದ್ರ ಕೆಳಗಡೆ ಪಾಸ್ವರ್ಡ್ ಎಂಟ್ರಿ ಮಾಡಿ, ಕೆಳಗೆ ಕಾಣ್ತಕ್ಕಂಥ ಕ್ಯಾಪ್ಚನ್ನು ಅಂದರೆ ಕ್ಯಾಪ್ಚರ್ ಕೋಡನ್ನು ಯಾವ ಥರ ಇದೆಯೋ ಸರಿಯಾಗಿ ಅದೇ ಥರ ಎಂಟ್ರಿ ಮಾಡ್ಕೊಳ್ಳಿ. ಈಗ EVCMS ಲಾಗಿನ್ ಪೇಜು ಓಪನ್ ಆಯಿತು. ಈಗ ಓಪನ್ ಆದ ನಂತರ ಹೋಮ್ ಪೇಜು ನಮಗೆ ಕಾಣಿಸ್ತಾ ಇದೆ, ಹೌದಾ? ABC ID ಕ್ರಿಯೇಟ್ ಮಾಡಿ ಅಂತೇಳಿ. ಅದಕ್ಕೋಸ್ಕರ ನಾವು ABC IDಯನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅಂತೇಳಿ ಈಗ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಿಮ್ಮ ಮೊಬೈಲಲ್ಲಿ ಗೂಗಲ್ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಡಿಜಿ ಲಾಕರ್ ಅನ್ನೋ ಒಂದು ಆ್ಯಪನ್ನು ಅಥವಾ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಬೇಕು ನಾವು. ಈಗ ಡಿಜಿ ಲಾಕರನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ, ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗ ಡಿಜಿ ಲಾಕರ್ ಆ್ಯಪ್ ಇನ್ಸ್ಟಾಲ್ ಆಯಿತು. ಓಪನ್ ಅಂತ ಕಾಣುತ್ತಲ್ಲ, ಆ ಓಪನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಒಂದು ಹೊಸ ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ಥರ ಡಿಜಿ ಲಾಕರ್ ಇನ್ಸ್ಟಾಲ್ ಆದಮೇಲೆ ಈ ಥರ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಇಂಗ್ಲೀಷ್ ಅಂತ ಕಾಣಿಸ್ತದಲ್ಲ, ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಕಾಣಿಸ್ತದಲ್ಲ, ಕಂಟಿನ್ಯೂ ಇನ್ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕಾಣಿಸ್ತದಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮತ್ತು ನೆಕ್ಸ್ಟ್ ಕೇಳುತ್ತೆ, ಕ್ಲಿಕ್ ಮಾಡಿ. ಇಲ್ಲಿ ಲೆಟ್ಸ್ ಗೋ ಅಂತೇಳಿ ಕ್ಲಿಕ್ ಮಾಡಿದ ನಂತರ ಒಂದು ಹೊಸ ಪೇಜ್ ಓಪನ್ ಆಯಿತು. ಇಲ್ಲಿ ನಮ್ಮದು ಅಕೌಂಟ್ ಇದ್ದರೆ ಓಕೆ, ಅಕೌಂಟ್ ಇಲ್ಲ ಅಂದರೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಅಕೌಂಟ್ ಆಲ್ರೆಡಿ ಇದ್ದರೆ ಸೈನ್ ಇನ್ ಮಾಡಿ, ಎಲ್ಲಂದ್ರೆ ಹೊಸ ಅಕೌಂಟ್ ಮಾಡಬೇಕಂದ್ರೆ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಮ್ಮ ಡೀಟೇಲ್ಸ್ ಕೇಳುತ್ತೆ, ನಮ್ಮ ಫುಲ್ ನೇಮು ಮತ್ತು ಡೇಟ್ ಆಫ್ ಬರ್ತು, ಜೆಂಡರು, ಮೊಬೈಲ್ ನಂಬರು, ಇಮೇಲ್ ID ಎಲ್ಲ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿರ್ತಕ್ಕಂಥ ನೇಮ್ ಯಾವ ಥರ ಇದೆಯೋ ಅದೇ ಥರ ಕ್ಯಾಪಿಟಲ್ ಲೆಟ್ರಲ್ಲಿ ಟೈಪ್ ಮಾಡಿ. ನಾನು ಟೈಪ್ ಮಾಡ್ತಾಯಿದ್ದೀನಿ. ಮತ್ತು ಡೇಟ್ ಆಫ್ ಬರ್ತ್, ನಿಮ್ಮ ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡ್ನಲ್ಲಿರುವಂತೆಯೇ ಎಂಟ್ರಿ ಮಾಡಿ. ಮಂತು, ಡೇಟು, ಇಯರು ಎಲ್ಲ ಕರೆಕ್ಟಾಗಿರಬೇಕು. ನಾನೀಗ ಎಲ್ಲ ಎಂಟ್ರಿ ಮಾಡ್ತಾಯಿದ್ದೀನಿ. ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿಕೊಂಡು ನಂತರ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಯಾವುದು ಬರುತ್ತೋ ಜೆಂಡರ್ ಸೆಲೆಕ್ಟ್ ಮಾಡಿಕೊಂಡು ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರನ್ನೇ ಎಂಟ್ರಿ ಮಾಡಬೇಕಿಲ್ಲಿ. ಬೇರೆ ಮೊಬೈಲ್ ಎಂಟ್ರಿ ಮಾಡಿದ್ರೆ OTP ಬರೋಲ್ಲ. ಆಧಾರ್ ಕಾರ್ಡ್ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಕೆಳಗಡೆ ಇಮೇಲ್ ID, ಕೆಳಗಡೆ ಕಾಣಿಸ್ತಕ್ಕಂಥ ಇಮೇಲ್ IDಯನ್ನು ನೀವು ಟೈಪ್ ಮಾಡ್ಕೊಳ್ಳಿ. ನಿಮ್ಮ ವ್ಯಾಲಿಡ್ ಇಮೇಲ್ IDನೇ ಆಗಿರಬೇಕು. ಅಲ್ಲಿ ಇಮೇಲ್ IDನ ಎಂಟ್ರಿ ಮಾಡ್ತಾಯಿದ್ದೀನಿ. ಈಗ ನಿಮಗೆ ನೆನಪಿರ್ತಕ್ಕಂಥ 6 ಅಂಕಿಯ ಪಾಸ್ವರ್ಡ್, ನೀವು 6 ಅಂಕಿಯ ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೊಳ್ಳಿ. ನಿಮಗೆ ನೆನಪಿರಬೇಕು. ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಮೊಬೈಲ್ ನಂಬರಿಗೆ OTP ಬರ್ತಾಯಿದೆ. ಆ ಬಂದಂಥ OTPನಲ್ಲಿ ಎಂಟ್ರಿ ಮಾಡಬೇಕು. ಸರಿಯಾದ ರೀತಿಯಲ್ಲಿ ಎಂಟ್ರಿ ಮಾಡಿ ಕೆಳಗೆ ಕಾಣಿಸ್ತಕ್ಕಂಥ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. OTP ಎಂಟ್ರಿ ಮಾಡ್ತಾಯಿದ್ದೀನಿ. ಎಂಟ್ರಿ ಮಾಡಿದ ತಕ್ಷಣ ಆಧಾರ್ ಕಾರ್ಡ್ ನಂಬರ್ ಕೇಳ್ತಾಯಿದೆ. ಆಧಾರ್ ಕಾರ್ಡ್ ನಂಬರ್ ಕೇಳಿದ್ಮೇಲೆ ಆಧಾರ್ ಕಾರ್ಡ್ ಎಂಟ್ರಿ ಆದಮೇಲೆ ಇಲ್ಲಿ ನಮ್ಮ ಅಕೌಂಟು ಆಲ್ರೆಡಿ ಕ್ರಿಯೇಟ್ ಆಗಿರೋದ್ರಿಂದ ಆಲ್ರೆಡಿ ಎಕ್ಸಿಟ್ ಅಂತ ಬರ್ತಾಯಿದೆ. ಇಲ್ಲಿ ನಾನು ಸೈನ್ ಇನ್ ಮಾಡ್ತಾಯಿದ್ದೀನಿ. ಆ ಸೈನ್ ಮಾಡೋದಕ್ಕೋಸ್ಕರ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ನೀವು ಕೂಡ ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿದ್ದರೆ ಆಧಾರ್ ಕಾರ್ಡಿಂದ ಲಾಗಿನ್ ಮಾಡ್ಕೊಳ್ಬೋದು. ಆಧಾರ್ ಕಾರ್ಡನ್ನ ಎಂಟ್ರಿ ಮಾಡಿ ಅದರಿಂದ ಬರ್ತಕ್ಕಂಥ OTPಯನ್ನು ಎಂಟ್ರಿ ಮಾಡಿ ಲಾಗಿನ್ ಆಗ್ತಾಯಿದ್ದೀನಿ. ನೀವು ಈ ಥರ ಕೂಡ ಮಾಡ್ಬೋದು. ನೆಕ್ಸ್ಟ್ ಕೊಡಿ. ಇಲ್ಲಿ OTP ಮೊಬೈಲ್ ನಂಬರಿಗೆ ಆಧಾರ್ ಕಾರ್ಡಿಗೆ ಯಾವ್ದು ಲಿಂಕ್ ಆಗಿರುತ್ತೋ ಅದಕ್ಕೆ OTP ಬಂದಿರುತ್ತೆ. ಆ OTP ಬರೋಷ್ಟು ಒಳಗಡೆ ನಾವಿಲ್ಲಿ ಕೆಳಗಡೆ ಕಾಣಿಸ್ತಕ್ಕಂಥ ಕ್ಯಾಪ್ಚನ್ನು ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದೇ ಥರ ಮಾಡ್ಬೋದು. OTP ಬಂದ ನಂತರ OTPಯನ್ನು ಎಂಟ್ರಿ ಮಾಡೋಣ. ಈಗ ಮೊಬೈಲ್ಗೆ OTP ಬಂದಿದೆ, ನಾನು OTP ಎಂಟ್ರಿ ಮಾಡ್ತಾಯಿದ್ದೀನಿ. OTP ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮ್ಮದು ಅಕೌಂಟು ಸಕ್ಸಸ್ಫುಲ್ಲಾಗಿ ಲಾಗಿನ್ ಆಗುತ್ತೆ. ಈ ಥರ ಡಿಜಿ ಲಾಕರ್ ಅಕೌಂಟ್ ಓಪನ್ ಆದ ನಂತರ ಇಲ್ಲಿ ಕೆಳಗಡೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು ಕಾಣುತ್ತೆ, ಇಲ್ಲಿ ಎಜುಕೇಷನ್ ಆ್ಯಂಡ್ ಮಿನಿಸ್ಟ್ರಿ ಅಂತ ಕಾಣಿಸ್ತಾ ಇದೆ. ಅಲ್ಲಿ ಕ್ಲಿಕ್ ಮಾಡಿದರೆ ABC ಅಂತ ಕಾಣುತ್ತೆ, ಅಕೌಂಟ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತೇಳಿ. ಕ್ಲಿಕ್ ಮಾಡಿದ್ರೆ ನಮಗೆ ABC ಕಾರ್ಡ್ ಕ್ರಿಯೇಟ್ ಮಾಡೋದು ತೋರಿಸುತ್ತೆ.
ನಮ್ಮ ಡೀಟೇಲ್ಸ್ ಆಲ್ರೆಡಿ ಆಧಾರ್ ಕಾರ್ಡಿನ ಲಿಂಕ್ ಆದ ಕಾರಣ ನಮ್ಮ ಡೀಟೇಲ್ಸ್ ತೋರಿಸ್ಬಿಡುತ್ತೆ. ಇಲ್ಲಿ ಕೆಳಗಡೆ ಬಂದರೆ ಸ್ಕ್ರೋಲ್ ಮಾಡಿದ್ರೆ ಸೆಲೆಕ್ಟ್ ಅಡ್ಮಿಷನ್ ಇಯರ್ ಅಂತ ಕೇಳುತ್ತೆ. ನಾವು ಅದು ಅಡ್ಮಿಷನ್ ಯಾವ ವರ್ಷ ಆಗಿರ್ತೀವೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು 2022 ಆಗಿರೋದ್ರಿಂದ 2022 ಸೆಲೆಕ್ಟ್ ಮಾಡ್ತಿದ್ದೀನಿ. ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆ ಐಡೆಂಟಿಟಿ ಟೈಪ್ ಅಂತ ಕೇಳುತ್ತೆ. ನಾನು ರಿಜಿಸ್ಟರ್ ನಂಬರ್ ಕೊಡ್ತಾಯಿದ್ದೀನಿ. ಅದು ರಿಜಿಸ್ಟರ್ ನಂಬರ್ ಕೆಳಗಡೆ ಎಂಟ್ರಿ ಮಾಡಿ ಅಂತ ಕೇಳುತ್ತೆ. ಆ ರಿಜಿಸ್ಟರ್ ನಂಬರ್ನ ಕೂಡ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸೆಲೆಕ್ಟ್ ಇನ್ಸ್ಟಿಟ್ಯೂಷನ್ ನೇಮ್ ಅಂತ ಕೇಳುತ್ತೆ. ನಮ್ಮದು ದಾವಣಗೆರೆ ಯೂನಿವರ್ಸಿಟಿ ಆದ ಕಾರಣ ನಾನು ಇಲ್ಲಿ ದಾವಣಗೆರೆ ಯೂನಿವರ್ಸಿಟಿ ಅಂತೇಳಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಯೂನಿವರ್ಸಿಟಿ ಯಾವುದು ಅಂಡರಲ್ಲಿ ಬರುತ್ತೋ ನಿಮ್ಮ ಕಾಲೇಜು, ಆ ಯೂನಿವರ್ಸಿಟಿನ ನೀವು ಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸೆಲೆಕ್ಟ್ ಮಾಡಿದೆ ದಾವಣಗೆರೆ ಯೂನಿವರ್ಸಿಟಿನ. ನಂತರ ಇಲ್ಲಿ ಮತ್ತೆ ರಿಟರ್ನ್ ಕೇಳುತ್ತೆ ಅಡ್ಮಿಷನ್ ಇಯರ್. ಕ್ಲಿಕ್ ಮಾಡಿ ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ABC ID ಕ್ರಿಯೇಟ್ ಆಗುತ್ತೆ. ನಾನು ಕ್ಲಿಕ್ ಮಾಡ್ತಿದ್ದೀನಿ. ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒಂದು ಡಾಟಾ ಫೆಚಿಂಗ್ ಅಂತೇಳಿ ಸರ್ಚ್ ಆಗುತ್ತೆ. ಅದು ಕ್ಲಿಯರ್ ಆದ ನಂತರ ನಮಗೆ ABC ID ಕ್ರಿಯೇಟ್ ಆಗಿರುತ್ತೆ. ಆ ABC IDಯನ್ನು ನಾವು UCMS ಲಾಗಿನ್ ಪೇಜಲ್ಲಿ ಓಪನ್ ಮಾಡಿಕೊಂಡು ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಕಾಣಿಸೋದಲ್ಲ, ಈ ನಂಬರು ಓಪನ್ ಆಗಿರುತ್ತೆ. ಈ ನಂಬರ್ನ ಒಂದು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಂಡು ಅಥವಾ ಪಕ್ಕದಲ್ಲಿ ಬರೆದಿಟ್ಕೊಂಡು ನಾವು ನಂತರ ಆ ನಂಬರ್ನ UCMS ಲಾಗಿನಲ್ಲಿ ಎಂಟ್ರಿ ಮಾಡೋಣ. ಅದು ಹೇಗಂತ ಇಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ. ಈಗ UCMS ಲಾಗಿನ್ ಪೇಜ್ ಓಪನ್ ಆಯಿತು. ಇಲ್ಲಿ ಕೆಳಗಡೆ ABC ID ಎಂಟರ್ ಮಾಡಿ ಅಂತ ಕೇಳ್ತಾ ಇದೆ. ಅಲ್ಲಿ ನಾವು ಬರ್ಕೊಂಡಂಥ ABC IDಯನ್ನು ಸರಿಯಾದ ರೀತಿಯಲ್ಲಿ ಇಲ್ಲಿ ಕೆಳಗಡೆ ಕಾಣಿಸ್ತಕ್ಕಂಥ ಬಾಕ್ಸ್ನಲ್ಲಿ ಸರಿಯಾಗಿ ಎಂಟ್ರಿ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಕ್ಕಂಥ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಒಂದು ಆಪ್ಷನ್ ಕೇಳುತ್ತೆ, ಕನ್ಫರ್ಮ್ ಅಂತ ಕೇಳುತ್ತೆ. ಕನ್ಫರ್ಮ್ ಪಕ್ಕದಲ್ಲಿ ಒಂದು ಟಿಕ್ ಮಾರ್ಕ್ ಕ್ಲಿಕ್ ಮಾಡಿ ಎಸ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ಒಂದು ಕರೆಕ್ಟಾಗಿ ಸಬ್ಮಿಟ್ ಆಗುತ್ತೆ. ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅಲ್ಲಿ ಓಕೆ ಕೊಡಿ. ಓಕೆ ಕೊಟ್ಟ ನಂತರ ABC ID ಕಂಪ್ಲೀಟ್ ಆಯಿತು. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.